ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಮೊದಲು ಇವರು ನಿಮ್ಮ ಜೊತೆಗೆ ಮಾತನಾಡುತ್ತಾರೆ, ಚರ್ಚೆ ಮಾಡುತ್ತಾರೆ, ಆನಂತರ ಇವರ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಸೊ ಅದಕ್ಕೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಂತರ ನಿಮ್ಮ ಅನಿಸಿಕೆ ತಿಳಿಸಿ. ಹೇಮಲತಾ ಅವರು ಪ್ರತಿಯೊಂದು ಕಮೆಂಟ್ಸ್ ಚೆಕ್ ಮಾಡುತ್ತಾರೆ. ಮೊದಲು ಮನಸ್ಸಲ್ಲಿ ಇರತಕ್ಕಂಥ ಎಲ್ಲ ಆಸೆಗಳು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾರೆ. ಕೆಲವು ಷರತ್ತುಗಳು ಕೂಡ ಇವರು ಜೊತೆಗೆ ಹಂಚಿಕೊಳ್ಳುತ್ತಾರೆ. ಹೇಮಲತಾ ಅವರು ಹೇಳಿದ ಎಲ್ಲ ಷರತ್ತುಗಳಿಗೆ ಒಪ್ಪೋದಾದರೆ ಇವರು ಕೊನೆಯಲ್ಲಿ ತಮ್ಮ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಸ್ವಂತ ಊರು ರಾಮನಗರ ಆಗಿರುತ್ತೆ. ಆ್ಯಂಡ್ ಈಕೆ ಹತ್ತಿರ ಸ್ಕೋಡಾ ರ್ಯಾಪಿಡ್ ಸ್ಪೇಸ್ ಬ್ಯಾಕ್ ಒಂದು ಒಳ್ಳೆ ಕಾರ್ ಕೂಡ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಮುಂದೆ ಬನ್ನಿ. ಮೊದಲು ಜೊತೆಗೆ ಚರ್ಚೆ ಮಾಡುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಬನ್ನಿ ಏನೆಲ್ಲ ಚರ್ಚೆ ಮಾಡುತ್ತಾರೆ ನೋಡೋಣ. ಇವರಿಗೆ ಸತತವಾಗಿ ಗದ್ದೆ ತೋಡುವುದು ಇಷ್ಟ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇವರಿಗೆ ಸ್ನೇಹಿತರೆ ನಿಧಾನವಾಗಿ ಮಧ್ಯದಲ್ಲಿ ರೆಸ್ಟ್ ಮಾಡುತ್ತಾ ಗದ್ದೆ ತೋಡಬೇಕು. ಈ ರೀತಿ ತುಂಬಾ ಒಂದು ಸಖತ್ತಾಗಿ ಸಮಾಧಾನ ಕೊಡುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೀಗೆ ನಿಧಾನವಾಗಿ ಮಾಡೋದರಿಂದ ಸ್ನೇಹಿತರೆ ನೀವು ಹೆಚ್ಚಿನ ಸಮಯದವರೆಗೆ ಗದ್ದೆ ತೋಡ್ಬೋದು. ಆ್ಯಂಡ್ ಗದ್ದೆ ತೋಡೋ ಮುಂಚೆ ನಿಮ್ಮ ಜೊತೆಗೆ ಎಲ್ಲ ಚರ್ಚೆ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮೊದಲು ಸ್ನೇಹಿತರೆ ಇವರಿಗೆ ಯಾವ ರೀತಿ ಇಷ್ಟ ಆಗುತ್ತೆ, ಯಾವ ರೀತಿ ಇಷ್ಟ ಆಗೋದಿಲ್ಲ, ಸೊ ಇದರ ಬಗ್ಗೆ ನಿಮ್ಮ ಜೊತೆಗೆ ನೇರವಾಗಿ ಮಾತನಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಸೊ ಅದಕ್ಕೆ ಮೊದಲು ಜೊತೆಗೆ ಚರ್ಚೆ ಮಾಡಿ ಆಮೇಲೆ ಭೇಟಿ ಆಗ್ತೀನಿ ಎಂದು ತಾವು ಭರವಸೆ ಇಲ್ಲಿ ಕೊಟ್ಟಿರೋದು. ಗ್ರೂಪಲ್ಲೂ ಕೂಡ ಆಟ ಆಡೋದಕ್ಕೆ ಇವಳು ರೆಡಿಯಾಗಿದ್ದಾಳೆ ಸ್ನೇಹಿತರೆ. ಗ್ರೂಪಲ್ಲಿ ಆಟ ಆಡೋದಕ್ಕೆ ಇನ್ನಷ್ಟು ತುಂಬ ಮಜಾ ಬರುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಅಂದರೆ ಒಟ್ಟಿಗೆ 3 ಜನಗಳ ಜೊತೆ ಆಟ ಆಡುವುದು. ಆ್ಯಂಡ್ ಒಬ್ಬ ವ್ಯಕ್ತಿ ಸುಸ್ತಾದ ಮೇಲೆ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಒಂದು ಗದ್ದೆ ತೋಡುವಂಥ ಒಂದು ಅವಕಾಶ ಕೊಡ್ತೀನಿ ಎಂದು ಮಾಹಿತಿ ತಿಳಿಸಿದ್ದಾರೆ. ಹೀಗೆ 40 ನಿಮಿಷದವರೆಗೆ ಸತತವಾಗಿ ಗದ್ದೆ ತೋಡಿಸಿಕೊಳ್ಬೋದು. ಸೊ ಅದಕ್ಕೆ ಸ್ನೇಹಿತರೆ ಒಟ್ಟಿಗೆ 4 ಜನರ ಜೊತೆಗೆ ಆಟ ಆಡಲು ನಿರ್ಧರಿಸಿದ್ದಾಳೆ. ಸೊ ನಿಮಗೂ ಕೂಡ ಅರ್ಥ ಆಗಿರ್ಬೋದು. ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ ಸ್ಕೋಡಾ ರ್ಯಾಪಿಡ್ ಸ್ಪೇಸ್ ಬ್ಯಾಕ್ ಒಂದು ಒಳ್ಳೆ ಕಾರ್ ಆಗಿರುತ್ತೆ. ಮೊದಲು ಜೊತೆಗೆ ಮಾತನಾಡುತ್ತಾಳೆ, ಚರ್ಚೆ ಮಾಡುತ್ತಾಳೆ. ಸೊ ಒಂದು ವೇಳೆ ಇಷ್ಟ ಆಗಿದ್ದರೆ ಇದೇ ಸ್ಕೋಡಾ ರ್ಯಾಪಿಡ್ ಸ್ಪೇಸ್ ಬ್ಯಾಕ್ ಕಾರಲ್ಲಿ ಬರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದರ ಒಂದು ಫ್ರಂಟ್ ಲುಕ್ ನೋಡೋದಾದರೆ ಇದರ ಗ್ರಿಲ್ ಸ್ನೇಹಿತರೆ ಕ್ಲಾಸಿಕ್ ಆ್ಯಂಡ್ ಸ್ಕೋಡಾ ಬಟರ್ಫ್ಲೈ ಒಂದು ಡಿಸೈನಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಹೆಡ್ಲೈಟ್ಸ್ ಬಂದುಬಿಟ್ಟು ಶಾರ್ಪ್ ಆ್ಯಂಡ್ ಹೆಲೋಜಿನ್ ಹೆಡ್ಲೈಟ್ಸ್ ಹೊಂದಿದೆ. ಆ್ಯಂಡ್ ಬಂಪರ್ ಅಂತೂ ಒಂದು ಸ್ಪೋರ್ಟಿ ಲುಕ್ ಹೊಂದಿರುತ್ತೆ. ಬ್ಯಾಕ್ ಸೈಡ್ ಒಂದು ಟೈಲ್ ಲ್ಯಾಂಪ್ಸ್ ನೋಡೋದಾದರೆ ಸ್ನೇಹಿತರೆ ಸಿ ಸೇಪ್ಡ್ ಒಂದು ಟೈಲ್ ಲ್ಯಾಂಪ್ಸ್ ಇರುತ್ತೆ. ಜೊತೆಗೆ ಟೈಲ್ಗೇಟ್ ಡಿಸೈನ್ ಕೂಡ ತುಂಬಾ ನೀಟಾಗಿರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂಪರ್ ಕೂಡ ಒಂದು ಸ್ಟೈಲಿಶ್ ಆಗಿರುತ್ತೆ ಸ್ನೇಹಿತರೆ. ಸೊ ಒಟ್ಟಾಗಿ ಒಂದು ಸ್ಪೋರ್ಟಿ ಲುಕ್ ಹೊಂದಿದೆ. ಅದೇ ರೀತಿ ಈ ಒಂದು ಕಾರಲ್ಲಿ 1.0 TSI ಒಂದು ಪೆಟ್ರೋಲ್ ಇಂಜಿನ್ ಇರುತ್ತೆ. ಅದರ ಜೊತೆಗೆ ಸಿಟಿಯಲ್ಲಿ ಸ್ನೇಹಿತರೆ ತುಂಬಾ ಸ್ಮೂತಾಗಿ ಡ್ರೈವ್ ಮಾಡ್ಬೋದು. ಒಟ್ಟಾಗಿ ಸ್ನೇಹಿತರೆ ಮೊದಲು ಇವರು ಒಂದು ಡಿಸ್ಕಸ್ ಮಾಡುತ್ತಾರೆ. ಒಂದು ವೇಳೆ ಇಷ್ಟ ಆಗಿದ್ದರೆ ಖಂಡಿತ ಕಾರಲ್ಲಿ ಬಂದು ಭೇಟಿ ಆಗೋದಕ್ಕೆ ಪ್ರಯತ್ನ ಪಡುತ್ತೇನೆ ಎಂದು ಮಾಹಿತಿ ಕೊಟ್ಟಿರೋದು. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ, ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿ ಆಗೋಣ.